ವಯ್ಯಾರೊತ್ತಿ ಭಾವನೆ ಭಾಗ 5. ವಯ್ಯಾರೊತ್ತಿ ಭಾವನೆ ಭಾಗ 5. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ವಯ್ಯಾವೃತ್ತಿಯ ಭಾವನೆಯ ಭಾಗ 5 ಕೇಳ್ತಾ ಇದ್ದೀರಿ. 4 ಭಾಗಗಳು ಹಿಂದೆ ಮುಗಿದೋಗ್ತವೆ, ಅದನ್ನು ಕೇಳ್ಕೊಬರ್ರಿ. ಇಲ್ಲಿ ಅನೇಕ ಕಥೆಗಳು ಬರ್ತವೆ, ಅದೆಲ್ಲ ಬಹಳ ಮಹತ್ವಪೂರ್ಣ ಇರೋದ್ರಿಂದ ನಿಮ್ಮ ನೆನಪಿಗೋಸ್ಕರ ಹೇಳಲಾಗ್ತದೆ. ಸಾಕಷ್ಟು ಕಥೆಗಳು ಮುಗಿದೋಯ್ತು. ಇಲ್ಲಿ ಈಗ ನಿಮಗೆ ಸೇವಾ ಭಾವನೆ ಬಗ್ಗೆ ಹೇಳಲಾಗ್ತಾಯಿತ್ತು ಅಲ್ವಾ? ವಯ್ಯಾರೊತ್ತಿ ಅಂದರೆ ಸೇವೆ ಭಾವನೆ ಬಗ್ಗೆ ಇಲ್ಲಿ ಹೇಳಲಾಗ್ತಾಯಿತ್ತು. ನೋಡ್ರಿ, ಇಲ್ಲಿ ಆ ವಯ್ಯಾರೊತ್ತಿ ಒಳಗಡೆ ಆಹಾರದಾನ, ಔಷಧದಾನ, ಶಾಸ್ತ್ರದಾನ, ಅಭಯದಾನ ಇದರದೆಲ್ಲ ಕಥೆಗಳು ಮುಗಿದೋಯ್ತು. ಇನ್ನು ಕೇಳ್ರಿ, ಸೇವೆ ಅಂದರೆ ವಯ್ಯಾರೊತ್ತಿ, ಇದ್ರ ಬಗ್ಗೆ ಎಷ್ಟೆಷ್ಟು ಪ್ರಸಿದ್ಧಿ ಕಥೆಗಳು ಇದ್ದಾವೆ. ಆದರೆ ಇಲ್ಲಿ ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ. ಭಾಳ ಸಂಕ್ಷಿಪ್ತವಾಗಿ ಒಂದೆರಡನ್ನು ಹೇಳಿ ಇವತ್ತಿಗೆ ಈ ಭಾಗವನ್ನು ಮುಗಿಸಲಾಗ್ತದೆ. ಇನ್ನು ನಾಳೆಯಿಂದ ಹೊಸ ಭಾವನೆಗಳು ನಿಮಗೆ ಪ್ರಾರಂಭ ಆಗ್ತದೆ, ಅಂದರೆ ಮುಂದಿನವು ಅರ್ಥ ಆಯಿತು. ಈಗ ಇನ್ನು ನೋಡಿ, ಸೇವಾ ಭಾವನೆ ಒಳಗಡೆ ಒಬ್ಬಳು ದೇವಿ ಕೂಡ ಭಾಳ ಪ್ರಸಿದ್ಧಿಯನ್ನು ಪಡೆದಳು. ಅಂತಂದರೆ ಒಂದು ಸಲ ಧರ್ಮಘೋಷ ಅನ್ನುವಂತಹ ಮಹಾಮುನಿರಾಜರು 1 ತಿಂಗಳಿನವರೆಗೆ ನದಿ ತಟದಲ್ಲಿ ನಿಶ್ಚಲರಾಗಿ ಧ್ಯಾನಸ್ಥರಾದರು. ಆ ಸಮಯದಲ್ಲಿ ಗ್ರೀಷ್ಮ ಕಾಲ ಇತ್ತು, ಅಂದರೆ ಬೇಸಿಗೆ ಕಾಲ ಇತ್ತು, ಬಹಳ ಉಷ್ಣ ಇತ್ತು. ಅವರಿಗೆ ಅತ್ಯಂತ ಬಾಯಾರಿಕೆ ಆಗುತ್ತಾ ಇತ್ತು. ಆದರೂ ಕೂಡ ಅವರು ನಾನು ತೆಗೆದುಕೊಂಡ ನಿಯಮವನ್ನು ಮುರಿಯುವುದಿಲ್ಲ ಎನ್ನುವ ಕಾರಣದಿಂದ ಧ್ಯಾನಸ್ಥರಾದರು. ಆವಾಗ ಅಲ್ಲಿಯೇ ಇರುವಂತಹ ಗಂಗಾದೇವಿಗೆ ಇದು ಒಂದು ರೀತಿ ಚಿಂತೆಯ ಕಾರಣ ಆಯಿತು. ಗಂಗಾದೇವಿ ತಿಳಿದು ಬಿಟ್ಲು ಏನು ಅಂತಂದರೆ, ಮುನಿರಾಜರು ಬಾಯಾರಿಕೆಯಿಂದ ಅತ್ಯಂತ ಬಳಲುತ್ತಾ ಇದ್ದಾರೆ. ನದಿಯ ದೇವಿ ಆಗಿ ನಾನು ಏನೂ ಉಪಯೋಗ ಇಲ್ಲ, ನಾನು ಏನಾದರೂ ಅವರಿಗೆ ಉಪಕಾರ ಮಾಡಬೇಕು ಎನ್ನುವಂತಹ ಧರ್ಮ ಭಾವನೆ, ಸೇವಾ ಭಾವನೆ ಗಂಗಾದೇವಿಯಲ್ಲಿ ಜಾಗ್ರತೆ ಆಯಿತು. ಆವಾಗ ಗಂಗಾದೇವಿಯು ಒಂದು ಕಳಶವನ್ನು ತೆಗೆದುಕೊಂಡು ಬಂದು ಶುದ್ಧ ಜಲವನ್ನು ಅದರಲ್ಲಿ ತುಂಬಿ ತಂದು ಮುನಿರಾಜರಿಗೆ ಹೇಳಿದ್ಲು, ಮುನಿರಾಜರೇ, ಇದರಲ್ಲಿ ಶುದ್ಧ ಗಂಗಾ ಜಲ ಇದೆ, ಇದನ್ನು ತಾವು ಸ್ವೀಕರಿಸಿರಿ. ಆದರೆ ಮುನಿರಾಜರು ಮೌನವನ್ನು ಬಿಟ್ಟಿಲ್ಲ. ಯಾಕೆಂದರೆ ಅದು ಮುನಿರಾಜರ ಆಹಾರದ ಪದ್ಧತಿ ಅಲ್ಲ. ದೇವಿಗೆ ಆ ವಿಷಯ ಗೊತ್ತಿರಲಿಲ್ಲ. ಯಾಕೆಂದರೆ ದಿಗಂಬರ ಮುನಿಗಳು ನಿಯಮ ತೆಗೆದುಕೊಂಡು ಭಕ್ತಿ ಮಾಡಿ ಆಹಾರಕ್ಕೆ ಮುದ್ರೆ ತಗೊಂಡು ಹೊರಟ ನಂತರವೇ ನಿಲ್ಲುತ್ತಾರೆ ಅಲ್ಲವೇ? ಅಂದರೆ ಯಾರು ಬಲಗೊಳ್ಳುತ್ತಾರೆ ಅಲ್ಲೇ ನಿಲ್ತಾರೆ ಅಲ್ವಾ? ಇಲ್ಲಾಂದರೆ ಹಾಗೆ ಹೇಳಿದರೆ ಆಹಾರ ತೆಗೆದುಕೊಳ್ಳುವುದಿಲ್ಲ ದಿಗಂಬರ ಮುನಿರಾಜರು. ಆವಾಗ ದಿಗಂಬರ ಮುನಿರಾಜರ ದೀರ್ಘ ಮೌನವನ್ನು ನೋಡಿ ಆ ದೇವಿ ವಿಚಾರ ಮಾಡಿದ್ಲು, ನಾನು ಈ ಉಪಾಯದಿಂದ ಇವರ ಸೇವೆ ಮಾಡಲು ಆಗುವುದಿಲ್ಲ, ಬೇರೆ ಯಾವುದಾದ್ರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ಅವಳು ಏನು ಮಾಡಿದ್ಲು, ಅವಳ ವಿಕ್ರಿಯ ಶಕ್ತಿಯಿಂದ ಆ ಕಡೆ ಈ ಕಡೆ ಮೋಡಗಳನ್ನು ಓಟ ಮಾಡಿ ದಿಗಂಬರ ಮುನಿರಾಜರ 4 ಬದಿಗಳಲ್ಲಿ ಅತ್ಯಂತ ಸುಗಂಧಿತವಾದ ಜಲವನ್ನು ಮಳೆ ಬರಿಸಿದಳು. ಅಂದರೆ ಜಲದ ವೃಷ್ಟಿ ಆಗೋದಕ್ಕೆ ಪ್ರಾರಂಭ ಆಯಿತು. ಆ ದೇವಿ ವಿಕ್ರಿಯ ಶಕ್ತಿಯಿಂದ ಇದನ್ನೆಲ್ಲ ಮಾಡಿದ್ಲು. ಇದರಿಂದ ಮುನಿರಾಜರಿಗೆ ಏನಾಯಿತು, ಆ 4 ಕಡೆ ಮಳೆ ಬೀಳ್ತಾ ಇರೋದರಿಂದ ಆವಾಗ ಅಲ್ಲಿಂದ ತಂಪಾದ ಗಾಳಿ ಬರೋದಕ್ಕೆ ಪ್ರಾರಂಭ ಆಯಿತು. ಶರೀರ ಆವಾಗ ತಾನೇ ಶರೀರ ಅದಕ್ಕೆ ಹೊಂದಿಕೊಳ್ಳುತ್ತದೆ ಮತ್ತು ಆ ಶೀತವನ್ನು ಹೀರಿ ಶರೀರ ಶಾಂತ ಆಗುತ್ತದೆ. ಹಾಗೆ ಆ ಮುನಿರಾಜರು ಅವರ ಶರೀರ ಶಾಂತವಾಗಿ ಹೋಯಿತು. ಅದೇ ತಕ್ಷಣ ಆ ಮುನಿರಾಜರು ಶಾಂತಚಿತ್ತರಾಗಿ ನಿಶ್ಚಲರಾಗಿ ಧ್ಯಾನವನ್ನು ಪ್ರಾರಂಭಿಸಿದರು. ಅವರಿಗೆ ಅಂದರೆ ಅವರ ಭಾವನೆಯಲ್ಲಿ ಅವರ ಪರಿಣಾಮ ಈಗ ಕ್ಷಪಕ ಶ್ರೇಣಿ ಆರೋಹಣ ಆಯಿತು. ಅಂತಂದರೆ ಶ್ರೇಣಿ ಆರೋಹಣ ಆಯಿತು. ದಿಗಂಬರ ಮುನಿ ಕರ್ಮ ನಾಶ ಮಾಡಿಕೊಂಡು ಈಗ ಅವರು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡರು. ಈ ಸೇವೆ ಮಾಡಿ ದೇವಿ ಅತಿ ದೊಡ್ಡ ಪುಣ್ಯವನ್ನು ಸಂಗ್ರಹಿಸಿದ್ಲು. ಈ ವಯ್ಯಾರೊತ್ತಿ ಅನ್ನೋದು ಏನಿದೆ, ಇದು ಅಂತರಂಗ ತಪ ಇದೆ. ಇದರಿಂದ ವಾತ್ಸಲ್ಯ ಅಂಗದ ಪಾಲನೆ ಆಗ್ತದೆ, ಸಮ್ಯಕ್ ದರ್ಶನದ ವಿಶುದ್ಧತೆ ಆಗ್ತದೆ, ಮತ್ತು ಅನೇಕ ಫಲಗಳು ಇದರಿಂದಾಗಿ ಫಲಿಸ್ತವೆ. ಸೇವೆ ಮಾಡೋದರಲ್ಲಿ ಜೀವಂಧರ ಕುಮಾರ ಕೂಡ ಬಹಳ ಪ್ರಸಿದ್ಧ ಆದ. ಅಂತಂದರೆ ಒಂದು ಸಮಯದಲ್ಲಿ ಬ್ರಾಹ್ಮಣರು ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಹೋಮವನ್ನು ಏರ್ಪಾಡು ಮಾಡಿದರು. ಆ ಹೋಮದಲ್ಲಿ ತುಪ್ಪ, ಹಾಲು, ಮೊಸರು ಅಂತ ಸಾಮಗ್ರಿಗಳನ್ನು ಬೇರೆ ಬೇರೆ ಪಾತ್ರೆಗಳಲ್ಲಿ ಇಡಲಾಗಿತ್ತು. ಅವರು ಆ ಕಡೆಗೆ ಹೋದಾಗ
ಒಂದು ಪಾಪ ಅತ್ಯಂತ ಹಸಿವಾದ ನಾಯಿ, ಅಂದರೆ ನಾಯಿಗೆ ಭಾಳ ಹಸಿವಾಗಿತ್ತು. ಅವರಿಗೆ ಯಾರು ಊಟ ಕೊಡ್ತಾರೆ ಪಾಪ ಆ ಜೀವಗಳಿಗೆ ಅಲ್ವಾ? ಅದು ಭಾಳ ಹಸಿದಿತ್ತು. ನಾಯಿ ಬಂದು ತುಪ್ಪಕ್ಕೆ ಬಾಯಿ ಹಾಕಿಬಿಡ್ತು. ಆ ಜೀವಕ್ಕೆ ಏನು ಗೊತ್ತು ಹೋಮದ ವಸ್ತು ಏನು ಪೂಜೆ, ಅದಕ್ಕೇನು ಗೊತ್ತಿದೆ? ಪಾಪ ಹೊಟ್ಟೆಪಾಡು ಜೀವ, ಎಷ್ಟು ಕಷ್ಟ ಜೀವದ್ದು ಅಲ್ವಾ? ಆ ನಾಯಿ ಬಂದು ತುಪ್ಪದ ಪಾತ್ರೆಗೆ ಬಾಯಿ ಹಾಕಿಬಿಡ್ತು. ಅಲ್ಲೇ ಇದ್ದಂಥ ಒಬ್ಬ ಬ್ರಾಹ್ಮಣ ಈ ರೀತಿ ನಾಯಿಯನ್ನು ಹೊಡೆದ. ಪಾಪ ಅದು ಇನ್ನು ಅಂತಿಮ ಹತ್ರ ಅದರ ಶ್ವಾಸ ಬಂದುಬಿಡ್ತು. ಯಾಕೆಂದರೆ ಪೂರ ಸಾಯೋದಕ್ಕೆ ಇನ್ನೊಂದು ಖಾಲಿ ಅಂತರ್ಮೂರ್ತ ಉಳಿದಿದೆ ಅಷ್ಟೇ ನಾಯಿಗೆ. ಆ ಸಮಯದಲ್ಲಿ ಜೀವಂಧರ್ ಕುಮಾರ ಅಲ್ಲೆಲ್ಲೋ ಹೋಗ್ತಾ ಇದ್ದ. ಮಹಾಪುಣ್ಯಾತ್ಮ ಜೀವಂಧರ್ ಕುಮಾರ, ಭಾಳ ಪುಣ್ಯಾತ್ಮ, ಭಾಳ ದೊಡ್ಡ ಪುಣ್ಯಾತ್ಮ, ಭಾರಿ ದೊಡ್ಡ ಧರ್ಮಾತ್ಮ. ಜೀವಂಧರ್ ಕುಮಾರ ಅಂದರೆ ಅವನ ಚರಿತ್ರೆಯನ್ನು ನೀವು ನೋಡಬೇಕು. ಅಷ್ಟು ದೊಡ್ಡ ಪುಣ್ಯಾತ್ಮ ಅವನು. ಅಷ್ಟು ದೊಡ್ಡ ಸಾಹುಕಾರ ಇದ್ದರೂ ಕೂಡ ಅಲ್ಲಿ ಹೋಗ್ತಾ ಇದ್ದ. ಆ ನಾಯಿಯನ್ನು ನೋಡಿಬಿಟ್ಟ. ನೋಡಿ ಕರುಣಾಭಾವನೆಯಿಂದ ಇದನ್ನ ಏನಾರು ಸೇವೆ ಮಾಡಬೇಕು ಅಂತ ಹೇಳಿ ಹೋಗಿ ಆ ನಾಯಿಯ ತಲೆಯನ್ನು ತೆಗೆದು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅದಕ್ಕೆ ಧರ್ಮದ ಉಪದೇಶ ಮಾಡ್ದ. ನಮೋಕಾರ ಮಂತ್ರ ಹೇಳ್ದ. ಅದರಿಂದಾಗಿ ಆ ನಾಯಿಯು ದೇವ ಪರ್ಯಾಯದಲ್ಲಿ ಹೋಗಿ ಹುಡ್ತು. ಅಲ್ಲಿಂದ ಆ ಮಹಾವೃದ್ಧಿ ದೇವ ಬಂದು ಇವನಿಗೆ ನಮಸ್ಕಾರ ಮಾಡಿ ಸೇವೆ ಮಾಡ್ತಾನೆ. ಜೀವಂಧರ ಕುಮಾರನ ಕಥೆಯನ್ನು ನೋಡಬೇಕು ನೀವು. ಇಲ್ಲಿ ಅದನ್ನು ನಾನು ವಿಸ್ತಾರವಾಗಿ ಹೇಳಲು ಬರುವುದಿಲ್ಲ. ಅರ್ಥ ಆಯಿತು? ಇದು ಸೇವೆಯ ಮಹಾಫಲ. ಇದಾದ ನಂತರ ಇನ್ನೊಂದು ಅತಿ ಮಹತ್ವಪೂರ್ಣ ಕಥೆಯನ್ನು ಹೇಳಿ ನಿಮಗೆ ಈ ಭಾಗವನ್ನು ಇಲ್ಲಿಗೆ ಬಿಡಲಾಗ್ತದೆ. ನಾಳೆಯಿಂದ ಹೊಸ ಭಾವನೆ ಪ್ರಾರಂಭ. ಅರ್ಥ ಆಯಿತು? ಆದ್ದರಿಂದ ಅತಿ ಮಹತ್ವಪೂರ್ಣವಾದ ಒಂದು ಸೇವಾ ಭಾವನೆಯ ಇದನ್ನು ಕೇಳ್ರಿ. ಈ ಕತೆ ಇದು ಹರಿವಂಶ ಪುರಾಣ ಮಹಾಶಾಸ್ತ್ರದಲ್ಲಿ ಲಿಪಿಬದ್ಧ ಇದೆ. ಆಚಾರ್ಯ ಭಗವಾನ್ ಜಿನ್ಸಿನ್ ಅದರಲ್ಲಿ ಲಿಪಿಬದ್ಧ ಮಾಡಿದ್ದಾರೆ. ಇದು ನಂದೀಶೇಣ ಮಹಾಮುನಿರಾಜರ ಕಥೆ. ಅತೀ ಮಹತ್ವಪೂರ್ಣ ಕಥೆ, ಅತೀ ಮಹತ್ವಪೂರ್ಣ. ಪ್ರತಿಯೊಬ್ಬರು ಪ್ರತಿಯೊಂದು ಸಮಯ ಈ ಕಥೆಯನ್ನು ನೆನಪಿಡಬೇಕಾಗುತ್ತದೆ. ನಂದೀಶೇಣ ಮಹಾಮುನಿರಾಜ್ ಅಂದರೆ ವೈಯಾವೃತ್ತಿ ಸೇವೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಮಹಾಮುನಿರಾಜ್ ನಂದೀಶೇಣ. ಈಗ ಅವರ ಕಥೆ ನಡೀತಾ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಮಗಧ ದೇಶದಲ್ಲಿ ಶಾಲಿಗ್ರಾಮ ಅನ್ನುವುದೊಂದು ಪ್ರದೇಶ. ಅಲ್ಲಿ ಅತಿ ದರಿದ್ರ ಒಂದು ಬ್ರಾಹ್ಮಣ ಕುಟುಂಬ. ಅತಿ ದರಿದ್ರ ಅಂದರೆ ಅವ್ರ ಮನೇಲಿ ಊಟಕ್ಕೂ ಕೂಡ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರೇ ಇದ್ದರು. ಸಣ್ಣದೊಂದು ಗುಡಿಸಲು ಇತ್ತು. ಕರ್ಮದ ಸಂಯೋಗದಿಂದ ಕರ್ಮ ಮಾಡಿದ ಪಾಪ ಮಾಡಿದ ಜೀವವೇ ನಮ್ಮ ಗರ್ಭದಲ್ಲಿ ಬರುತ್ತದೆ ಅಲ್ಲವೇ? ಇದು ಸ್ವಾಭಾವಿಕ ನಿಯಮ ಅಲ್ವಾ? ಅದೇ ರೀತಿ ಅತಿ ಪಾಪಿಯಾದ ಒಂದು ದರಿದ್ರ ಜೀವ ಆ ಬ್ರಾಹ್ಮಣ ದಂಪತಿಗಳ ಗರ್ಭದಲ್ಲಿ ಬಂತು. ಅತಿ ದರಿದ್ರ. ಆ ದರಿದ್ರ ಪಾಪಿ ಜೀವ ಗರ್ಭಕ್ಕೆ ಬಂದ ತಕ್ಷಣವೇ ತಂದೆ ಸತ್ತು ಹೋದ, ಅಂದರೆ ಅಪ್ಪ ಸತ್ತು ಹೋದ. ಈಗ ತಾಯಿ ಹೇಗೋ ಗರ್ಭಿಣಿ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ತಿಂದುಕೊಂಡು ಉಳಿದ್ಲು. 9 ತಿಂಗಳ ನಂತರ ಮಗು ಹುಟ್ಟಿತು. ಮಗು ಹುಟ್ಟಿದ ತಕ್ಷಣ ಆ ಕಷ್ಟ ತಡೆಯಲಾಗದೇನೆ ಆ ಹೆರಿಗೆಯ ಕಷ್ಟಕ್ಕೆ ತಾಯಿ ಕೂಡ ಸತ್ತು ಹೋದ್ಲು. ಈಗ ಮಗು ಅನಾಥ. ಇದನ್ನು ಯಾರು ಸಾಕಬೇಕಲ್ಲ. ಆವಾಗ ಆ ಮಗುವಿನ ಚಿಕ್ಕಮ್ಮ ಈ ಮಗುವಿಗೆ ಏನಾರು ಕೊಟ್ಟು ಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು ಈ ಚಿಕ್ಕ ಮಗುವನ್ನು. ಈ ಮಗುವಿಗೆ ಈಗ ದೊಡ್ಡ ಆಗ್ತಾ 8 ವರ್ಷಗಳು ಆದವು. ದರಿದ್ರ ಮಾತ್ರ ಹಾಗೇ ಇತ್ತು, ಸ್ವಲ್ಪನೂ ಕೂಡ ಹೋಗಿಲ್ಲ. 8 ವರ್ಷ ಆ ಹುಡುಗನಿಗೆ ಆದ ತಕ್ಷಣವೇ ಚಿಕ್ಕಮ್ಮ ಕೂಡ ಸತ್ತು ಹೋದ್ಲು. ಈಗ ಆ ಹುಡುಗನನ್ನು ಪಾಲನೆ ಮಾಡುವವರು ಯಾರೂ ಇಲ್ಲ. ಎಲ್ಲೂ ಅವನನ್ನು ಯಾರೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಯಾಕೆಂತಂದರೆ ಅವನು ನೋಡಲು ಅತೀ ಕುರೂಪಿ, ಕಪ್ಪಾದ ಕರಿ ಮಸಿಯಂತಹ ಬಣ್ಣ, ಅತ್ಯಂತ ದುರ್ಗಂಧಯುಕ್ತ ಶರೀರ. ಅವನಿಲ್ಲಿ ಬಂದರೆಲ್ಲ ಮೈಯೆಲ್ಲ ವಾಸನೆ ಬರ್ತಾಯಿತ್ತು. ಅವನು ಯಾರು ಅವನ ಕಡೆ ನೋಡ್ತಾನೂ ಇರಲಿಲ್ಲ. ಅವನ್ನ ಮನೆ ಒಳಗಡೆ ಯಾರು ಕರ್ಕೊತಾ ಇರಲಿಲ್ಲ. ಅವನಿಗೆ ಯಾರು ದಾನನೂ ಏನು ಕೊಡ್ತಾ ಇರಲಿಲ್ಲ. ಮತ್ತು ಅವನನ್ನು ಅಷ್ಟು ಹೇಯ ದೃಷ್ಟಿಯಿಂದ ನೋಡ್ತಾ ಇದ್ದರು ಪ್ರತಿಯೊಬ್ಬರು. ಈಗ ಆ ಬಾಲಕ ವಿಚಾರ ಮಾಡ್ದ, ಇನ್ನು ನಾನು ಈ ಪ್ರಪಂಚದಲ್ಲಿ ಬದುಕಿರೋದ್ರಲ್ಲಿ ಅರ್ಥ ಇಲ್ಲ. ನನ್ನವರೆಲ್ಲ ಸತ್ತು ಹೋದರು. ಈ ಪ್ರಪಂಚದಲ್ಲಿ ನಾನು ಒಬ್ಬನೇ. ನನಗೆ ಬದುಕಿನಲ್ಲಿ ಯಾವ ಅರ್ಥ ಕೂಡ ಇಲ್ಲ. ಎಲ್ಲಾರು ಹೋಗಿ ನಾನು ಸತ್ತು ಹೋಗಬೇಕು ಅನ್ನುವಂಥ ದೃಢ ನಿರ್ಧಾರ ಬಂತು ಆ ಬಾಲಕನಿಗೆ. ಆ ಬಾಲಕ ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ವಲ್ಲ. ಈಗ ಅಲ್ಲಿಂದ ನಡೆದೇ ಬಿಟ್ಟ. ಊರು ಬಿಟ್ಟ.
ಒಂದು ದೊಡ್ಡ ಪರ್ವತ ಇತ್ತು. ಆ ಪರ್ವತದ ಮೇಲೆ ಹತ್ತಿದ. ಅವನ ಪ್ರಕಾರ ಏನು, ಆ ಪರ್ವತದ ಮೇಲೆ ಹತ್ತಿ ಕೆಳಗೆ ಹಾರಿ ಜಿಗಿದು ಸತ್ತು ಹೋಗಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಪರ್ವತವನ್ನು ಹತ್ತಿಬಿಟ್ಟ ಬಾಲಕ. ಆದರೆ ನೋಡ್ರಿ, ಎಷ್ಟು ಸುಂದರವಾದ ಒಂದು ಘಟನೆ ಆಗ್ತದೆ. ಈಗ ಆ ಪರ್ವತದ ಮೇಲೆ ಹತ್ತಿ ಅವನು ವಿಚಾರ ಮಾಡ್ತಾ ಇದ್ದಾನೆ, ಈಗ ನಾನು ಇಲ್ಲಿಂದ ಕೆಳಗಡೆ ಹಾರಬೇಕು ಅಂತ ಹೇಳೋದನ್ನು ವಿಚಾರವನ್ನೇ ಅಷ್ಟೇ ಮಾಡ್ತಿದ್ದಾನೆ, ಅಷ್ಟೇ ಅವನು ಹಾರಿಲ್ಲ. ಆವಾಗ ಏನಾಯಿತು, ಆ ಪರ್ವತದ ಕೆಳಭಾಗದಲ್ಲಿ 3 ಜನ ದಿಗಂಬರ ಮುನಿರಾಜರು ವಿರಾಜಮಾನರಿದ್ದರು. ಆವಾಗ ಆ ಮುನಿರಾಜರ ಮೇಲಿನಿಂದ ಮನುಷ್ಯ ಆಕೃತಿಯ ನೆರಳು ಬಿತ್ತು. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಮೇಲೆ ಆ ಹುಡುಗ ನಿಂತಿದ್ದಾನಲ್ಲ ಬೀಳೋದಕ್ಕೆ, ಕೆಳಗಡೆ ಪರ್ವತದ ಕೆಳಗಡೆ 3 ಜನ ಮುನಿರಾಜರು ಸ್ವಾಧ್ಯಾಯ ಮಾಡ್ತಾ ವಿರಾಜಮಾನರಾಗಿದ್ದಾರೆ. ಅವರ ಮೇಲೆ ಮನುಷ್ಯ ಆಕಾರದ ನೆರಳು ಬಿತ್ತು. ಅಂದರೆ ಯಾರ್ದು? ಗುಡ್ಡದ ಮೇಲಿನಿಂದ ಈ ಹುಡುಗನ ನೆರಳು ಅವ್ರ ಮೇಲೆ ಬಿತ್ತು. ಆವಾಗ ಆ ಅಲ್ಲಿ 3 ಜನ ಇದ್ರಲ್ಲ, ಅದರಲ್ಲಿ ಒಬ್ಬರು ಗುರು ಇದ್ದರು. ಅವರಿಗೆ ಅವಧಿಜ್ಞಾನ ಪ್ರಾಪ್ತ ಇತ್ತು, ನಿಮಿತ್ತ ಜ್ಞಾನ ಪ್ರಾಪ್ತ ಇತ್ತು, ಭಯಂಕರ ಭಾರಿ ದೊಡ್ಡ ಮಹಾಮುನಿ ಇದ್ದರು ಅವರು. ಅವ್ರ ಜೊತೆಗೆ 2 ಜನ ಶಿಷ್ಯರು ಕಲಿಯೋದಕ್ಕೆ ಬಂದಿದ್ರಲ್ಲ, ಅವರು ಮುನಿರಾಜರೇ ಇದ್ದರು. ಅವ್ರ ಹತ್ರ ಶಾಸ್ತ್ರ ಕಲಿತಾ ಇದ್ದರು ವಿನಯದಿಂದ. ಆವಾಗ ಅತಿ ವಿನಯದಿಂದ ಆ 2 ಜನ ಮುನಿರಾಜರು ಕೇಳಿದ್ರು, ಹೇ ಗುರುರಾಜ, ಹೇ ಗುರುದೇವ, ಮೇಲಿನಿಂದ ನೆರಳು ಬೀಳ್ತಾ ಇದೆಯಲ್ಲ, ಅದು ಯಾರ್ದು? ಆವಾಗ ಮುನಿರಾಜರು ಅಂದರು, ಇನ್ನು 3ನೇ ಭವದಲ್ಲಿ ನಿಮ್ಮ ತಂದೆ ಆಗುವಂತಹ ಜೀವ ಇದೆ. ಅದು ಇನ್ನು 3ನೇ ಭವದಲ್ಲಿ ನೀವು ಇಬ್ಬರು ಆ ಮೇಲೆ ನೆರಳು ಬೀಳುತ್ತಾ ಇದೆಯಲ್ಲ, ಆ ವ್ಯಕ್ತಿಗೆ ಮಕ್ಕಳು ಆಗುವವರು ಇದ್ದೀರಿ ಅಂತ ಹೇಳಿಬಿಟ್ರು. ಎಷ್ಟು ಅದ್ಭುತವಾದ ಘಟನೆ ಅಲ್ವಾ? ಕೇಳಿದ ತಕ್ಷಣವೇ ಇವನು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಇದು ಮಹಾಪಾಪ ಇದೆ ಅಂತ ಹೇಳಿ ಆ 2 ದಿಗಂಬರ ಮುನಿರಾಜರು ಗುರುಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೇ ಬಿಟ್ಟರು. ಮೇಲೆ ಪರ್ವತದ ಮೇಲೆ ವೇಗವಾಗಿ ಪರ್ವತದ ಮೇಲೆ ಬಂದರು. ಇವನು ಇನ್ನು ವಿಚಾರಣೆ ಮಾಡ್ತಾ ಇದ್ದಾನೆ, ಇಷ್ಟು ಎತ್ತರದಿಂದ ಬಿದ್ದರೆ ನಾನು ಎಷ್ಟೊತ್ತಿಗೆ ಸಾಯ್ಬೋದು, ಎಷ್ಟು ಸಮಯ ಬೇಕಾಗ್ಬೋದು ನನಗೆ ಬೀಳೋದಕ್ಕೆ, ಇದನ್ನೆಲ್ಲ ವಿಚಾರ ಮಾಡ್ತಾ ನಿಂತಿದ್ದಾನೆ ಅಲ್ಲಿ. ಏನು ಯಾರು? ಈ ಮನುಷ್ಯ. ಆವಾಗ ದಿಗಂಬರ ಮುನಿರಾಜರು ಇಬ್ಬರು ಬಂದು ಅವನನ್ನು ಎಚ್ಚರಿಸಿದರು. ಏನು ಮಾಡ್ತಾ ಇದೀಯ ನೀನು? ಹಾಗೆ ಮಾಡಬೇಡ, ಪಾಪ ಇದೆ, ಅದು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತಂದರು. ಅರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯಿತು? ಇದು ವಿಚಾರ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ನನ್ನ ವಿಚಾರ ಇವ್ರಿಗೆ ಹೇಗೆ ಗೊತ್ತಾಯಿತು? ಕೇಳ್ದ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ, ನಿಮ್ಗೆ ಯಾರು ಹೇಳಿದ್ರು? ನಾ ಯಾರಿಗೂ ಹೇಳಿಲ್ವಲ್ಲ. ಅದಕ್ಕೆ ಅವ್ರಂದರು, ಹಾಗಲ್ಲಪ್ಪ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಇದೆ, ಅದನ್ನು ಮಾಡಬೇಡ. ಮನುಷ್ಯ ಜೀವನ ಸಿಕ್ಕೋದು ಭಾರಿ ದೊಡ್ಡ ಕಷ್ಟ ಇದೆ, ನಿನಗೆ ಈ ಜೀವನ ಸಿಕ್ಕಿರೋದು, ನೀ ಹಾಗೆ ಮಾಡಬೇಡ. ನಮ್ಮ ಮುನಿರಾಜರು ಕೆಳಗಡೆ ಅವಧಿಜ್ಞಾನ ಪ್ರಾಪ್ತ ಮಹಾ ತಪಸ್ವಿ ಇದ್ದಾರೆ, ಅವ್ರನ್ನ ನನ್ನ ಒಳ್ಳೇದು ಮಾಡ್ತಾರೆ, ನೀನು ಹಾಗೆ ಮಾಡ್ಕೋಬೇಡಪ್ಪ. ನಿನ್ನ ಯಾರೂ ಇಲ್ಲ ಪ್ರಪಂಚದಲ್ಲಿ ಅಂತ ತಿಳಿಬೇಡ, ನಾವಿದ್ದೀವಿ, ನಿನ್ನ ಜೊತೆಗೆ ಭಗವಾನರಿದ್ದಾರೆ, ಧರ್ಮನೇ ಇದೆ ಅಂತ ಅಂದಮೇಲೆ ನಿನಗೆ ಯಾಕಪ್ಪ ಈ ಪ್ರಪಂಚದೆಲ್ಲ ವಿಚಾರ ಅಂತ ಹೇಳಿ ಸಮಾಧಾನ ಮಾಡಿದರು ಆ ಮನುಷ್ಯನನ್ನು. ಆವಾಗ ಆ ಮನುಷ್ಯನಿಗೆ ಇದುವರೆಗೆ ನನ್ನನ್ನು ಪ್ರೀತಿಯಿಂದ, ಒಂದು ಗೌರವದಿಂದ, ಒಂದು ಬೆಲೆಯಿಂದ ಯಾರೂ ಕೂಡ ಮಾತಾಡಿಸಿಲ್ಲ, ಇಂತಹ ದಿಗಂಬರ ಮುನಿಗಳು ನನ್ನನ್ನು ಇಷ್ಟೊಂದು ಗೌರವ ಕೊಡ್ತಿದ್ದಾರೆ ನನಗೆ ಅಂತಂದರೆ, ಹೇ ಭಗವಾನ್ ಆತ್ಮ ಅಂತ ಹೇಳ್ತಿದ್ದಾರೆ ನನಗೆ ಅಂತಂದರೆ ಏನೋ ಇರಬೇಕು ಅಂಥೇಳಿ ಅವನು ಆ ಹತ್ಯೆಯ ವಿಷಯ ಬಿಟ್ಟು ಸಮಾಧಾನ ಆದ. ಆ ದಿಗಂಬರ ಜೊತೆ ಅವನು ಪಾಪ ಸಹಾಯಕ್ಕೆ ಹೊರಟವನು, ಅವನಿಗೆ ಯಾರ ಜೊತೆ ಹೋದ್ರೇನು ಅಲ್ವಾ, ಅವರ ಬೆನ್ನ ಹತ್ತಿ ಹೋದ. ಪರ್ವತದಿಂದ ಕೆಳಗಡೆ ಇಳಿದ ತಕ್ಷಣವೇ ಆ 2 ದಿಗಂಬರ ಮುನಿಗಳು ತಮ್ಮ ಗುರು ಮಹಾರಾಜರಿಗೆ ಹೇಳಿ ಆ ಬಾಲಕನಿಗೆ ದೀಕ್ಷೆ ಕೊಡಿಸಿಬಿಟ್ರು. ದಿಗಂಬರ ಮುನಿ ದೀಕ್ಷೆ. ಎಲ್ಲಿ ಸಹಾಯಕ್ಕೆ ಹೋದವನು ಅವನಿಗೆ ದಿಗಂಬರ ಮುನಿ ದೀಕ್ಷೆ ಆಗಿ ಹೋಯ್ತು ಈಗ. ಆದರೆ ದಿಗಂಬರ ಮುನಿ ದೀಕ್ಷೆ ಅಂದರೆ ಅದೇನು ಸುಮ್ಮನೆ ವ್ಯರ್ಥವಾದ ದೀಕ್ಷೆ ಅಲ್ಲ. ಆ ಬಾಲಕ ದೊಡ್ಡ ಆಗಿ ಮುನಿರಾಜರ ಅಂದರೆ ಗುರುಗಳ ಭಕ್ತಿ ಮಾಡಿ ಸೇವೆ ಮಾಡಿ ಇಷ್ಟು ಭಯಂಕರವಾದ ಶಾಸ್ತ್ರವನ್ನು ಕಲ್ತುಬಿಟ್ಟ ಶಾಸ್ತ್ರ ಸಮುದ್ರವೇ ಇದ್ದ. ಅವರು ಬೇರೆ ಯಾರು ಅಲ್ಲ, ನಂದೀಶೇಣ. ಅವ್ರ ಹೆಸರಿತ್ತು ನಂದೀಶೇಣ. ಈಗ ನಂದೀಶೇಣ ಮಹಾಮುನಿ ಗುರುಗಳ ಸೇವೆ ಮಾಡಿ ಭಕ್ತಿಯಿಂದ ಅನೇಕ ವೃದ್ಧಿಗಳು ಪ್ರಾಪ್ತ ಆದವು ಈಗ ನಂದೀಶೇಣ ಮುನಿಗೆ. ನಂದೀಶೇಣ ಮುನಿ ಅಂದರೆ ಸಾಮಾನ್ಯ ಮುನಿ ಅಲ್ಲ, ಸುಮಾರು 35-36 ಸಾವಿರ ವರ್ಷಗಳಷ್ಟು ದೀರ್ಘ ಕಾಲದ ತಪಸ್ವಿ ನಂದೀಶ್ವರ ಅಂದರೆ ಇವರು ನಂದೀಶೇಣ ಮುನಿ.
ಹೆಸರು ನೆನ್ಪಿಟ್ಕೊಳ್ರಿ, ನಂದೀಶೇಣ ಮುನಿ. ಅತಿ ದೊಡ್ಡ ದೀರ್ಘ ತಪಸ್ವಿ, ಅತಿ ಬಲಿಷ್ಠ ತಪಸ್ವಿ. ಈಗ ಯಾಕೆಂದರೆ ಪುಣ್ಯದ ಸಂಯೋಗ ಅಲ್ಲ, ವೃದ್ಧಿಧಾರಿ ಮುನಿ. ಅನೇಕ ವೃದ್ಧಿಗಳು ದಿಗಂಬರ ಮುನಿಗೆ ಆಗಿದ್ದಾವೆ ಅಂತಂದರೆ ಅದೇನು ಸಾಮಾನ್ಯ ಮುನಿ ಇದ್ದಾರೆ ಅವರು? ಮೊದಲು ನೋಡೋದಕ್ಕೆ ಆ ನಮೂನಿ ಅಸಹ್ಯ, ಕುರೂಪಿ, ದಂಡಪಿಂಡ, ವ್ಯರ್ಥ ಅಂಥೇಳಿ ಎಲ್ಲರೂ ಅವರನ್ನು ತ್ಯಾಗ ಮಾಡಿದರು. ಊರಿನಲ್ಲಿ ಯಾರೂ ಸೇರಿಸ್ಕೊತಾ ಇರಲಿಲ್ಲ. ಈಗ ಒಬ್ಬ ವೃದ್ಧಿಧಾರಿ ಮುನಿ ಅಂತಂದರೆ ದೇವತೆಗಳು, ಅಹಮಿಂದ್ರರು, ಚಕ್ರವರ್ತಿಗಳು ಕೂಡ ಬಂದು ನಮಸ್ಕಾರ ಮಾಡ್ತಾರೆ. ಚಕ್ರವರ್ತಿ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಪಾದ ಪ್ರಕ್ಷಾಲನೆ ಮಾಡಿ ಆ ಚರಣೋದಕವನ್ನು ತಲೆ ಮೇಲೆ ಹಾಕುವಂಥ ಚಕ್ರವರ್ತಿ ಅಂದರೆ ನಂದೀಶೇಣ ಮುನಿ. ಎಂಥ ಮುನಿರಾಜರು ವಿಚಾರ ಮಾಡಿರಿ ಅಲ್ವಾ? ನೋಡಿ, ಧರ್ಮದ ಫಲ ಅತ್ಯಂತ ಪಾಪಿ ಜೀವವನ್ನು ಕೂಡ ಹೇಗೆ ಮಾಡ್ತದೆ ಅಂತ ವಿಚಾರ ಮಾಡಿರಿ. ಅದಾದ ನಂತರ ಹೀಗೆ ಮಾಡ್ತಾ ಇರಬೇಕಿದ್ರೆ ನಂದೀಶೇಣ ಮುನಿ ಭಾಳ ದೊಡ್ಡ ತಪಸ್ಸು ಮಾಡ್ತಾಯಿದ್ರು, ಮತ್ತು ದಿಗಂಬರ ಮುನಿಗಳ ಅತಿ ದೊಡ್ಡ ಸೇವೆ ಮಾಡ್ತಾಯಿದ್ರು. ಅದು ಒಂದು ವಿಶೇಷವಾದ ಧರ್ಮ ಭಾವನೆ ಅವರಲ್ಲಿತ್ತು. ಈ ವಿಷಯ ಆವಾಗ ಸ್ವರ್ಗದ ಇಂದ್ರನ ಸಭೆಯಲ್ಲಿ ನಡೆಯಿತು. ಸ್ವರ್ಗದಲ್ಲಿ ಇಂದ್ರ ಈ ಸಮಯದಲ್ಲಿ ಭರತ ಕ್ಷೇತ್ರದಲ್ಲಿ ಆರ್ಯಖಂಡದಲ್ಲಿ ಅತ್ಯಂತ ದೊಡ್ಡ ಸೇವೆ ಮಾಡುವಂತಹ ಮನೋಭಾವನೆ ಇರುವಂತಹ ಏಕೈಕ ದಿಗಂಬರ ಮುನಿ ಅಂದರೆ ಅದು ನಂದೀಶೇಣ ಮುನಿ ಅಂಥೇಳಿ ಇಂದ್ರ ಸ್ವರ್ಗದಲ್ಲಿ ಅವರನ್ನು ಹೊಗಳ್ತಾ ಇದ್ದ, ವರ್ಣನೆ ಮಾಡ್ತಾ ಇದ್ದ, ಸ್ತುತಿ ಮಾಡ್ತಾ ಇದ್ದ. ಅದನ್ನು ಕೇಳಿ ಒಬ್ಬ ದೇವನಿಗೆ ಇವರನ್ನು ನಾನು ಪರಿಚಯ ಮಾಡಬೇಕು ಅಂತ ಹೇಳಿ ಭಾವನೆ ಆಯಿತು. ಅವನೇನು ಮಾಡ್ದ, ದೇವ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ರುಗ್ಣ ಮುನಿಗಳ ವೇಷ ಹಾಕಿದ. ಅಂತಂದರೆ ಅತ್ಯಂತ ದೊಡ್ಡ ರೋಗಿ ಮುನಿಯ ಒಂದು ಶರೀರವನ್ನು ಧಾರಣೆ ಮಾಡಿಕೊಂಡ. ಯಾಕೆಂದರೆ ದೇವತೆಗಳು ವಿಕ್ರಯದಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡ. ನಂದೀಶೇಣ ಮುನಿ ಹತ್ರ ವಾಲಾಡ್ಕೊಂಡು ತೇಲಾಡ್ಕೊಂಡು ಬಂದ ಆ ಕಪಟಿ ಮುನಿ. ಅರ್ಥ ಆಯಿತು? ಅದಾದ ನಂತರ ಹೀಗೆ ನನಗೆ ವ್ಯಾಧಿ ಆಗಿದೆ, ಶರೀರದಲ್ಲಿ ರೋಗ ಆಗಿದೆ ಅಂಥೇಳಿ ಸುಳ್ಳು ಹೇಳ್ದ. ಯಾರು? ಆ ದೇವ ಅಂದರೆ ಮುನಿವೇಷಧಾರಿ. ಆವಾಗ ಪಾಪ ಈ ಕಪಟ ತಿಳಿಯದಂತಹ ಈ ನಂದೀಶೇಣ ಮಹಾಮುನಿ ಅವ್ರಿಗೆ ಇಷ್ಟು ಸೇವೆ ಮಾಡಿದ್ರು, ಆ ಮುನಿಯನ್ನು ಇಷ್ಟು ಸೇವೆ ಮಾಡಿದ್ರು, ಅವ್ರನ್ನ ಸ್ವಚ್ಛ ಮಾಡಿದ್ರು, ಮೈಯೆಲ್ಲ ಎಲ್ಲ ಮಾಡಿದ್ರು, ಅವರಿಗೆ ಬೇಕಾದಂಥ ಆಹಾರವನ್ನು ತರಿಸಿ ಕೊಡಿಸಿದ್ರು. ನಂದೀಶೇಣ ಮುನಿ ರಾತ್ರಿ ಎಲ್ಲನ ಜಾಗರಣೆ ಮಾಡಿ ಅಯ್ಯೋ ದಿಗಂಬರ ಮುನಿಗೆ ಏನಾದೀತೇನಾ ಅಂಥೇಳಿ ಸೇವೆ ಮಾಡ್ತಾಯಿದ್ರು. ಆವಾಗ ಆ ಕಪಟಿ ಮುನಿ ರಾತ್ರಿ ಎಲ್ಲ ವಾಂತಿ ಭೇದಿ ಎಲ್ಲ ಮಾಡ್ಕೊಂಡ್ಬಿಟ್ಟ ಅಲ್ಲಿ. ಆವಾಗ ಅನ್ಯ ಪಾತ್ರಗಳು ಯಾವುದೂ ಇರಲಿಲ್ಲ, ಅಂದರೆ ಸಾಮಗ್ರಿ ಪಾತ್ರೆ ಪಡಿಗೆಗಳು ಯಾವುದೂ ಇರಲಿಲ್ಲ. ನಂದೀಶೇಣ ಮುನಿ ಆ ಸಮಯದಲ್ಲಿ ರಾತ್ರಿಯಲ್ಲಿ ಕೈಯಲ್ಲಿ ಎಲ್ಲ ಸ್ವಚ್ಛ ಮಾಡಿ ಅದನ್ನೆಲ್ಲ ಆ ಮುನಿಯನ್ನು ಸ್ವಚ್ಛ ಮಾಡಿಬಿಟ್ರು ರಾತ್ರಿನೇ, ಕಪಟಿ ಮುನಿಯನ್ನು. ಆವಾಗ ಅವನು ದೇವ ಪ್ರತ್ಯಕ್ಷ ಆಗಿ ನಂದೀಶೇಣ ಮುನಿರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಹೇ ಮುನಿರಾಜ್, ತಮ್ಮನ್ನು ಸ್ವರ್ಗದಲ್ಲಿ ದೇವೇಂದ್ರ ಈ ರೀತಿ ಹೊಗಳ್ತಿದ್ದಾನೆ, ಸ್ತುತಿ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಇದು ಸುಮ್ಮನೆ ಅಲ್ಲ, ನಿಜವಾಗಿಯೂ ನೀವು ಹಾಗೇ ಇದ್ದೀರಿ. ಧರ್ಮ ಅಂದರೆ ನೀವೇ ಅಂದರೆ ಧರ್ಮ, ನೀವೇ ಅಂದರೆ ನಿಮ್ಮಲ್ಲಿ ಇರುವಂಥ ಸೇವಾ ಭಾವನೆ ಇನ್ನು ಯಾರಲ್ಲೂ ಇಲ್ಲ ಅಂತ ಹೇಳಿ ಅತ್ಯಂತ ಸ್ತುತಿ ಮಾಡಿ ಅವನು ಹೊರಟು ಹೋದ. ಅದಾದ ನಂತರ ಈ ನಂದೀಶೇಣ ಮುನಿ ಮಹಾರಾಜ್ ಉತ್ತಮ ದರ್ಜೆಯ ಸಮಾಧಿಯನ್ನು ಸಾಧಿಸಿ ಸ್ವರ್ಗದಲ್ಲಿ ದೇವ ಆಗಿ ಹುಟ್ಟಿದರು. ಅದಾದ ನಂತರ ಉಳಿದ ಪುಣ್ಯದಿಂದ ಅವರು ಇಲ್ಲಿ ಬಂದು ಈ ಶ್ರೀಕೃಷ್ಣ ಮತ್ತು ಬಲರಾಮ ಇದಾರಲ್ಲ, ಇವರ ಅಪ್ಪ ವಸುದೇವ ಆಗಿ ಹುಟ್ಟಿದರು. ವಸುದೇವನ ಒಂದು ಪುಣ್ಯದ ವಿಭೂತಿ ಅಂತಂದರೆ ನೀವು ಅದನ್ನು ಹರಿವಂಶ ಪುರಾಣ ಮಹಾಶಾಸ್ತ್ರ ನೋಡಿಯೇ ತಿಳಿಬೇಕು. ಇದು ನನ್ನಂಥವರ ಬಾಯಿಯಲ್ಲಿ ವರ್ಣನೆ ಆಗುವಂಥ ಪುಣ್ಯ ಅದಲ್ಲ. ಅದು ನಾನು ಕಲ್ಪನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಶ್ರೀಕೃಷ್ಣನ ಅಪ್ಪ ಬಲರಾಮನ ಅಪ್ಪ ಇದ್ರಲ್ಲ ಅಂದರೆ ಯಾರು? ವಸುದೇವ. ಅವರ ಪುಣ್ಯಕಥೆಯನ್ನು ನೀವು ಹರಿವಂಶ ಪುರಾಣ ಮಹಾಶಾಸ್ತ್ರದಿಂದ ಕೇಳಿ ಅಲ್ಲಿಂದ ಸ್ವಾಧ್ಯಾಯ ಮಾಡಿ ತಿಳಿಯಬಹುದು. ಇದು ಆ ಭಾಗ ಅಲ್ಲ, ಆದ್ದರಿಂದ ನಾನು ಅದನ್ನು ವಿಸ್ತಾರವಾಗಿ ಇದು ಮಾಡೋದಕ್ಕಾಗಲ್ಲ. ನಿಮ್ಗೆ ಹರಿವಂಶ ಪುರಾಣ ಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ, ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ, ಕೇಳ್ರಿ, ಮತ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕೇಳ್ರಿ. ಅಲ್ಲಿ ನಿಮಗೆ ವಿಸ್ತಾರವಾದ ಕಥೆ ಸಿಗ್ತದೆ. ನೋಡಿ, ಈ ವೈಯಾರತಿ ಅಂದರೆ ಸೇವೆಯಿಂದಾಗಿ ತೀರ್ಥಂಕರ ಪ್ರಕೃತಿ ಅಂದರೆ ತ್ರಿಲೋಕ ಪೂಜ್ಯ ತೀರ್ಥಂಕರ ಪ್ರಕೃತಿಯೇ ಬಂಧ ಆಗುತ್ತದೆ ಅಂದ ಮೇಲೆ ಇನ್ನು ಸಾಮಾನ್ಯವಾದ ರಾಜ, ಮಂತ್ರಿ, ಮಾಂಡಲಿಕ ಇಂಥ ಪದವಿಗಳು ಯಾಕೆ ಸಿಗೋದಿಲ್ಲ ಹೇಳ್ರಿ? ಸಿಗ್ತದೆ ಅಲ್ವಾ? ಆದ್ದರಿಂದ ವೈಯಾವೃತ್ತಿ ಅಂದರೆ ಸೇವೆ ಅತಿ ದೊಡ್ಡ ಪುಣ್ಯ ಸಂಪಾದಕ ಎಂದು ಅನೇಕ ಮಹಾಶಾಸ್ತ್ರದಲ್ಲಿ ಅನೇಕ ಗುರು ಮಹಾರಾಜರು ವರ್ಣಿಸಿದ್ದಾರೆ. ಈಗ ಇಲ್ಲಿಗೆ ಈ ವಿಷಯವನ್ನು ಬಿಟ್ಟು ನಾಳೆಯಿಂದ ಮುಂದಿನ ಭಾವನೆಗಳನ್ನು ಹೇಳಲಾಗ್ತದೆ. ಆದ್ದರಿಂದ ನೀವು ಸಮಯಕ್ಕೆ ಸರಿಯಾಗಿ ಬರ್ರಿ.
ಇವತ್ತು ಈ ವಿಷಯವನ್ನು, ಈ ಭಾವನೆಯನ್ನು ಇಲ್ಲಿಗೆ ಮುಗಿಸಲಾಗುತ್ತದೆ. ವೈಯಾರವತಿ ಭಾವನೆ ನಮ್ಮ ಕಲ್ಯಾಣವನ್ನು ಮಾಡಲಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರ ವಿಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.